ಮತ್ತೊಮ್ಮೆ ಪ್ರಯತ್ನಿಸಿ ನೋಡು. ಈ ಸಮಯ ನಿನ್ನದೇ ಆಗಿರಬಹುದು. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಶುಭ ಮುಂಜಾನೆ. ವೆಲ್ಕಮ್ ಟು ಡೇ 5 ಆಫ್ ಸ್ಟಡಿಂಗ್ 10 hours ಇನ್ ಅ ಡೇ ಚಾಲೆಂಜ್. ನಾನು ಬೆಳಗ್ಗೆ ಟೈಮಲ್ಲಿ ಥೇರಿ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕೆಂದರೆ ಫ್ರೆಶ್ ಆಗಿರುತ್ತೆ ಮೈಂಡು. ಥೇರಿ ಸಬ್ಜೆಕ್ಟ್ಸ್ ಓದಿದರೆ ಬೇಗ ತಲೆಗೆ ಹೋಗುತ್ತೆ ಅಂತ ಅಷ್ಟೇ. ಫಸ್ಟ್ ಸೆಷನಲ್ಲಿ ಆಡಿಟ್ ಓದ್ಕೊಂಬಂದು ತಿಂಡಿ ಮುಗಿಸ್ಕೊಂಬಂದು ಅದಾದಮೇಲೆ ನಾನು ಲಾ ಓದ್ಕೊಂಡೆ. ಸಬ್ಜೆಕ್ಟ್ನ ಚೇಂಜ್ ಮಾಡೋದ್ರ ಜೊತೆಗೆ ಸ್ವಲ್ಪ ಲೊಕೇಶನ್ನ ಚೇಂಜ್ ಮಾಡೋಣ ಅಂತೇಳಿ ಜಾಗನ ಚೇಂಜ್ ಮಾಡಿಕೊಂಡು ಕಾಸ್ಟಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ನಾನು ಬರೀ ಕಾಸ್ಟಿಂಗ್ ಪ್ರಾಬ್ಲಮ್ಸೇ ಸಾಲ್ವ್ ಮಾಡ್ತೀನಿ ಅಂದ್ಕೊಬಿಟ್ರೆ ಬೇರೆ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೀನಿ, ಬೇರೆ ಸಬ್ಜೆಕ್ಟ್ಸು ಮಾಡ್ತೀನಿ. ಬಟ್ ಇವಾಗ ತೊಗೊಂಡಿರೋ ಸಬ್ಜೆಕ್ಟ್ಸ್ ಇದೆ. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ಹುರಿದಿರೋ ಹುಣಸೆ ಪಿಕ್ಕನ್ನ ಟೈಮ್ ಪಾಸ್ಗೋಸ್ಕರ ತಿಂತಾಯಿದ್ವಿ. ಆದರೆ ಇವಾಗ ಗೊತ್ತಾಗ್ತಾಯಿದೆ ಇದರದ್ದು ಎಷ್ಟು ಬೆನಿಫಿಟ್ಸ್ ಇದೆ. ಐರನ್ ರಿಚ್ ಇರುತ್ತೆ ಮತ್ತು ಈ ಮಂಡಿ ನೋವೆಲ್ಲ ಹೋಗುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಇನ್ನು ಸಂಜೆಯಿಂದ ಬೆಳಗ್ಗೆ ರಿವಿಷನ್ ಮಾಡಿದ ಆಡಿಟ್ ಎಸ್ಸೇನ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ನೀವು ಮನೇಲೆಲ್ಲ ನಿಮ್ಮ ಪೇರೆಂಟ್ಸ್ ಹೇಳೋದು ಕೇಳಿರ್ತೀರ, 10 ಸರಿ ಓದೋದಕ್ಕಿಂತ 1 ಸರಿ ಬರೆದ್ರೆ ಒಳ್ಳೆಯದು, ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ಬಿಟ್ಟು. ಹೌದು, ನಾವು ಎಷ್ಟು ಸರಿ ಓದಿದ್ದೀವಿ ಅನ್ನೋದಕ್ಕಿಂತನೂ ಎಷ್ಟು ಸರಿ ಬರೆದು ಪ್ರಾಕ್ಟೀಸ್ ಮಾಡಿದ್ದೀವಿ ತುಂಬಾ ಮುಖ್ಯ ಆಗುತ್ತೆ. ಈವನ್ ನಮ್ಮ ಫ್ಯಾಕಲ್ಟೀಸ್ ಕೂಡ ಹೇಳ್ತಾಯಿದ್ರು, ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಥಿಯರಿ ಸಬ್ಜೆಕ್ಟ್ಸ್ಗೆ ಅಂತ ಹೇಳ್ಬಿಟ್ಟು. ಇವತ್ತಿಗಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಸ್ಟೇ ಆನ್ ದ ಟ್ರ್ಯಾಕ್. ಶುಭರಾತ್ರಿ, ಸಿಹಿ ಕನಸು. ಟಾಟಾ, ಬಾಯ್ ಬಾಯ್.